ಅದು ಇನ್ನೊಬ್ಬರನ್ನ ಕಂಪೇರ್ ಮಾಡಿದ್ದೇ ಸೋಲೋದು. ನಿಮ್ಗೆ ಸೋಲಲಿಕ್ಕೆ ಹೇಗೆ ಸಾಧ್ಯ? ನಿಮ್ಗೆ ಕೊಡುವ ಗಾಳಿಯನ್ನ ಭಗವಂತ ನಿಲ್ಲಿಸ್ಲಿಲ್ಲ, ನಿಮಗೆ ಕೊಡುವ ಸೂರ್ಯನ ಬೆಳಕನ್ನ ಭಗವಂತ ನಿಲ್ಲಿಸ್ಲಿಲ್ಲ, ನಿಮಗೆ ಸಿಗುವ ನೀರನ್ನ ಕುಡಿಲಿಕ್ಕೆ ಯಥಾ ಪ್ರಕಾರ ನಿನ್ನೆ ಹೇಗೆ ಕುಡಿದಿದ್ದೀರೋ ಇವತ್ತು ಕುಡಿಲಿಕ್ಕೆ ಆಗ್ತದೆ. ನಿಮಗೆ ಸಿಗುವಂತ ಎಲ್ಲ ಪಂಚಭೂತಗಳಿಂದ ಬರುವ ಸೌಲಭ್ಯಗಳು ಭಗವಂತ ಒಂದು ಹನಿಯೂ ಕಡಿಮೆ ಮಾಡಲಿಲ್ಲ. ನೀವು ಸೋತೆ ಅಂತ ಅನ್ನಿಸಿಕೊಂಡಿದ್ದು ಕಾರಣ ನಾನು ಬ್ಯಾಂಕ್ ಲೋನ್ ಮಾಡಿದ್ದೇನೆ, ಕಟ್ಟಲಿಕ್ಕಾಗಲಿಲ್ಲ, ನಾನು ಇವತ್ತು ಮದುವೆಗೆ ಇಷ್ಟು ಖರ್ಚು ಮಾಡಬೇಕಾಗಿತ್ತು, ಖರ್ಚು ಮಾಡಲಿಕ್ಕಾಗಲಿಲ್ಲ, ಅಥವಾ ನನ್ನ ವ್ಯವಹಾರದಲ್ಲಿ ಹೀಗೆ ಗೆಲ್ಲಬೇಕಾಗಿತ್ತು, ಗೆಲ್ಲಲಿಕ್ಕಾಗಲಿಲ್ಲ ಅನ್ನೋದು ಸೋಲಲ್ಲ. ಅದು ನಿಮ್ಮ ಬದುಕಿನಲ್ಲಿ ನಾವು ಇವತ್ತು ಒಂದು ಸ್ವಲ್ಪ ಹಿಂದಿರ್ತೇವೆ, ನಾಳೆಗೆ ಆ ಸ್ಥಾನವನ್ನು ತಲುಪ್ತೇವೆ. ಕಷ್ಟ ಸಮುದ್ರದಲ್ಲಿ ಇದ್ದೇ ಇರ್ತದೆ. ಸಮುದ್ರದಲ್ಲಿ ಎಲ್ಲ ಲವಣಗಳು ಕರಗ್ತವೆ, ಕೆಲವು ಬೇಗ ಕರಗ್ತವೆ, ಕೆಲವು ಲೇಟಾಗಿ ಕರಗ್ತದೆ. ಹಾಗೆ ಕಷ್ಟಗಳು ಬದುಕಿನಲ್ಲಿ ಕರಗ್ತದೆ. ಕೆಲವು ಇವತ್ತೇ ಕರಗ್ತದೆ, ಕೆಲವು ನಾಳೆ ಕರಗ್ತದೆ, ಕೆಲವು ಒಂದು ತಿಂಗಳಲ್ಲಿ ಕರಗ್ಬೋದು, ಇಲ್ಲ ಒಂದು ವರ್ಷದಲ್ಲಿ ಕರಗ್ಬೋದು. ಅದನ್ನು ಕಷ್ಟ ಅಂತ ಅಂದುಕೊಳ್ಳೋದಲ್ಲ, ಸೋಲು ಅಂತ ಅಂದುಕೊಳ್ಳೋದಲ್ಲ. ಅದು ಇದ್ದೇ ಅದರ ಜೊತೆಗೆ ಹೋಗುವಂಥದ್ದೇ ಸಾಮರಸ್ಯವೇ ಬದುಕು, ಸಾಮರಸ್ಯವೇ ಗೆಲುವು.